ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ ಗಾಡಿದು ಸ್ವಲ್ಪ ಏನಾಗಿದೆ ಅಂತಂದ್ರೆ ಗೇರ್ ರೋಟ್ರು ಎಲ್ಲ ಚೇಂಜ್ ಮಾಡಿಸ್ಬೇಕು. ಬನ್ನಿ ತೋರಿಸ್ತೀನಿ ಏನಾಗಿದೆ ಅಂತ, ಏನಕ್ಕೆ ಚೇಂಜ್ ಮಾಡಿಸ್ತಾ ಇದ್ದೀನಿ ಅಂತಾನು ಕೂಡ ತೋರಿಸ್ತೀನಿ. ಇಲ್ಲೇ ನೀವು ನೋಡ್ತಾ ಇದ್ದೀರಾ, ವೈರು ಬರೀ 2 ನೂಲಲ್ಲಿ ನಿಂತಿದೆ. ಕಟ್ಟಾಗ್ಬಿಟ್ಟಿದೆ. ಸೊ ಅದಕ್ಕೆ ಫಸ್ಟ್ ಹೋಗ್ಬಿಟ್ಟು ಚೇಂಜ್ ಮಾಡ್ಸೋಣ. ಹಾಗೆ ಗಾಡಿ ರನ್ನಿಂಗ್ ಅಲ್ಲಿ ತುಂಬಾ ಆಫ್ ಆಗ್ತಾ ಇದೆ. ಅಂದ್ರೆ 3rd 4th ಗೇರ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಆಫ್ ಆಗೋದು ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅದು ಪ್ಲಗ್ ಇಶ್ಯೂ. ಅದು ಏನಕ್ಕಾಗತ್ತಪ್ಪ ಅಂತಂದ್ರೆ ಗಾಡಿ ರನ್ನಿಂಗ್ ಆಗುವಾಗ ಸಡನ್ ಆಗಿ ಆಫ್ ಆಗ್ತಾ ಇರುತ್ತೆ. ಸೊ ಅದನ್ನ ನಾನು ತೋರಿಸ್ತೀನಿ ಇವಾಗ. ಇಲ್ಲೇನಿದೆಯಲ್ಲ ಪ್ಲಗ್ಗು, ಈ ಪ್ಲಗ್ ಚೇಂಜ್ ಮಾಡಿಸ್ಬೇಕು. ಆ ಪ್ಲಗ್ಗಳು ಕರೆಂಟ್ ಸಪ್ಲೈ ಆಗ್ಲಿಲ್ಲ ಅಂತಂದ್ರೆ ಮಾತ್ರ ಗಾಡಿ ಆ ರೀತಿ ದರ್ ಕೊಡಿತಾ ಇರುತ್ತೆ, ಆಫ್ ಆಗ್ತಾ ಇರುತ್ತೆ. ಕರೆಂಟ್ ಪಾಸ್ ಆಗದೆ ಇರೋ ಕಾರಣಕ್ಕೆ ಆಫ್ ಆಗ್ತಾ ಇರುತ್ತೆ. ಸೊ ಇವಾಗ ಫಸ್ಟ್ ಪ್ಲಗ್ ಚೇಂಜ್ ಮಾಡ್ಸೋಣ. ಇವಾಗ ಹೋಗೋಣ ಗ್ಯಾರೇಜ್ ಕಡೆ. ಹಾಗೆ ಗಾಡಿನ ಸರ್ವಿಸ್ ಬೇರೆ ಮಾಡಿಸ್ಬೇಕು. ಗಲೀಜಾಗ್ಬಿಟ್ಟೈತೆ. ಫಸ್ಟ್ ಹೋಗ್ಬಿಟ್ಟು ಸರ್ವಿಸ್ ಅನ್ನ ಮಾಡಿಸೋಣ. ಆಮೇಲೆ ಫಸ್ಟ್ ಗೇರ್ ಔಟ್ರು ಅದನ್ನೆಲ್ಲ ಹಾಕ್ಸಿ ಸರ್ವಿಸ್ ಮಾಡಿಸಿ ಆಮೇಲೆ ಮತ್ತೆ ಗ್ರೀಸಿಂಗ್ ಮಾಡಿಸ್ಕೊಂಡು ಬರಬೇಕು. ಸೊ ಬನ್ನಿ. ಕ್ಲಚ್ ಔಟ್ರು, ಗೇರ್ ಔಟ್ರು ಮತ್ತೆ ಆಕ್ಸಿಲೇಟರ್ದು ಟೋಟಲ್ 4 ಔಟ್ರು, ಟೇಪು, ಸ್ವಲ್ಪ ವೇಸ್ಟು, ಹಂಗೆ ಪ್ಲಗ್ ಅಡಾಪ್ಟರು ಎಲ್ಲ ಸೇರಿ 1130 ರೂಪಾಯಿ. ಇವೆಲ್ಲ ಚೇಂಜ್ ಮಾಡಿಸಿ ಇವಾಗ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಟೈಮ್ ಬಂದ್ಬಿಟ್ಟು 12 ಗಂಟೆ. ಇವಾಗ ಬಂದಿದ್ದೀವಿ. ಇದನ್ನೆಲ್ಲ ಹಾಕ್ಸಿ ಆಮೇಲೆ ಗಾಡಿ ಸರ್ವಿಸ್ಗೆ ಹೋಗ್ಬೇಕು ಅಂತಂದ್ರೆ ಇನ್ನೂ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನೋಡೋಣ ಎಷ್ಟಾಗುತ್ತೆ. ಸೊ ಇಲ್ಲೆಲ್ಲಿ ನೋಡ್ತಾ ಇದ್ರಲ್ಲ, 1 2 3 ಇದೊಂದು 4. ಈ 4ರಿಂದಾನೇ ಆಟೋ ಕಂಟ್ರೋಲ್ ಆಗೋದು. ಕ್ಲಚ್ಚು, ಗೇರು 2 ಇರ್ತವೆ, ಒಂದು ಆಕ್ಸಿಲೇಟರ್, ಇದೇ ಮೇನು. ಇವೆಲ್ಲ ಇಲ್ಲಿ ಒಳಗಡೆ ನೋಡಿ ಇಲ್ಲಿದಾವಲ್ಲ, ಇಲ್ಲಿಂದ ಇಲ್ಲಿಗೆ ಬರ್ತವೆ. ಇಲ್ಲಿಗೆ ಬಂದು ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಇದೆ ಗೇರ್ ಸಿಸ್ಟಮ್. ಇದು ಆಕ್ಸಿಲೇಟ್ರು, ಇದೆಲ್ಲ ಗೇರದ್ದು. ಕ್ಲಚ್ದು ಇದು ಇಲ್ಲೇನು ಕಾಣಿಸ್ತಿದೆಯಲ್ಲ ಕ್ಲಚ್ಚು, ಅದ್ರ ಕೆಳಗಡೆನೆ ಗೇರು. ಅದೆಲ್ಲ ಚೇಂಜ್ ಮಾಡಿಸ್ಬೇಕು ಇವಾಗ. ವೈರ್ ಇದಿದ್ರೆ ಆಟೋ ಓಡೋದು, ಇಲ್ಲ ಅಂತಂದ್ರೆ ಆಗದೇ ಇಲ್ಲ. ಇದು ಆಕ್ಸಿಲೇಟ್ರು, ಇದು ಕ್ಲಚ್ಚು, ಇವೆರಡು ಗೇರದ್ದು ಇಲ್ಲಿ ಬಂದಿದೆ ನೋಡಿ. ಈ ಬಾಕ್ಸ್ ಒಳಗಡೆ ಇರುತ್ತೆ ಗೇರದ್ದು. CNG ಒಳಗಡೆ ಕ್ಲೀನ್ ಮಾಡಿಸ್ಬೇಕು ಇವಾಗ. ಸರ್ವಿಸ್ ಮಾಡಿಸ್ತೀನಿ. ನೋಡಿ ಆಯಿಲ್ ಎಲ್ಲ ಹೆಂಗ್ ಕೂತಿದೆ, ತುಂಬಾ ಜಾಸ್ತಿನೇ ಕೂತಿದೆ, ಮಣ್ಣು ಕೂತಿರೋದು. ಇದನ್ನೆಲ್ಲ ಅವಾಗ ಡೀಸೆಲ್ ಹೊಡಿತಾ ಇದ್ರೆ ತುಕ್ಕು ಹಿಡಿಯೋದಿಲ್ಲ. ಸೊ ನಮ್ ಗಾಡಿ ಕೆಲಸ ಆಗ್ತಾ ಇದೆ. ಇಲ್ಲವ್ರೆ ಮೆಕ್ಯಾನಿಕ್ಕು. ನೋಡಿ ಟೈಮ್ ಎಷ್ಟು ಹೇಳಿ, 1 ಗಂಟೆ 10 ನಿಮಿಷ. ಬಂದಿದ್ದು ಯಾವಾಗ ಸರ್ ನಾವು? 15 ನಿಮಿಷ ಆಯ್ತು ಅಷ್ಟೇ. ನಾನು ಆವಾಗಲೇ ವಿಡಿಯೋ ಮಾಡಿದಾಗ ಏನು ಹೇಳಿದ್ದು 12 ಗಂಟೆ ಅಂತ. 12 ಗಂಟೆಗೆ ಬಂದಿದ್ದು, 1 ಗಂಟೆ 10 ನಿಮಿಷ. ಯಾಕಂದ್ರೆ ಕೆಲಸ ಇದಾವೆಲ್ಲ, ಗಾಡಿಗಳು ತುಂಬಾ ಇದ್ವು. ಆದ್ರೂ ನಮ್ ಗಾಡಿ ಮಾಡ್ತೀನಿ ಅಂತ ಹೇಳೋರೆ. ಸರ್ ನಮ್ಗೇನಾದ್ರು ಆಫರು? 1 ಬಿಟ್ರೆ 1 ಫ್ರೀ. ಏನು ಎಲ್ಲ ಲಾಸ್ಟ್ ನಮಗೆ ಗೊತ್ತಾಗತ್ತೆ. 1 ಬಿಟ್ರೆ 1 ಫ್ರೀ ಅಂತೆ. ಏನಂತ ಹೇಳ್ತಾ ಇಲ್ಲ, ಲಾಸ್ಟ್ ಅಲ್ಲಿ ಗೊತ್ತಾಗತ್ತಂತೆ. ಸೊ ಇವಾಗ ಕ್ಲಚ್ಚು ಅದೆಲ್ಲ ರೆಡಿ ಮಾಡಿಸ್ಕೊಳ್ಳೋಣ. ಸಣ್ಣ ಪುಟ್ಟ ಐಟಮ್ಗಳು ಇದಾವೆ, ಅದನ್ನು ಮಾಡಿಸ್ಕೋಬೇಕು. ಆಕ್ಸಿಲೇಟರ್ದು ಚೆನ್ನಾಗಿ ಐತೆ. ರಿವರ್ಸ್ ಗೇರದ್ದು ರಿವರ್ಸ್ ಗೇರದ್ದು ಚೆನ್ನಾಗಿ ಐತೆ. ಇವಾಗೇನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ನೋಡಿ ಎಷ್ಟು ಗಲೀಜ್ ಆಗ್ಬಿಟ್ಟೈತೆ. ಇದೆಲ್ಲ ಸರ್ವಿಸ್ ಬಿಡೋದು. ಸರ್ವಿಸ್ ಇಲ್ಲೇ ಮುಂದೆನೇ ಇದು. ಸೊ ನಾನು ಬಂದಿರೋದು ಇವಾಗ ಹೆಗ್ಡೆ ನಗರ. ಇಲ್ಲಿ ನಾನು ನೋಡಿ, ಯಾರಿಗಾದ್ರೂ ರೆಡಿ ಮಾಡಿಸ್ಕೋಬೇಕಂದ್ರೆ ಇಲ್ಲಿ ಬನ್ನಿ. SR ಗ್ಯಾರೇಜ್ ಇವ್ರು ಇರ್ತಾರೆ. ಇವ್ರ ಕಡೆಯಿಂದ ಮಾಡಿಸ್ಕೊಂಡು ಹೋಗಿ. ಹೇರ್ಸ್ಟೈಲೆಲ್ಲ ಬಿಟ್ಟು ಚೆನ್ನಾಗಿದ್ರು ನೋಡಿ ಹೆಂಗಾಗ್ಬಿಟ್ಟವ್ರೆ. ಯಾಕ್ರಿ ಕೂದಲು ತಗ್ಸಿದ್ದು? ಎಲ್ಲ ರೋಡ್ ಮೇಲೆ, ರೋಡ್ ಅವ್ರದ. ನಿಮ್ ಕಟಿಂಗಿಗೂ ರೋಡ್ವರೆಗೂ ಏನ್ರಿ ಸಂಬಂಧ? ಅದು ಜಾಸ್ತಿ ಐತೆ. ಅದು ಜಾಸ್ತಿ ಆಯ್ತಾ? ಏನು 3 ಅವರ್ ಬೇಕು ಟೈಮು ಅದು ಹೇಳ್ಬೇಕಂದ್ರೆ. ಆಮೇಲೆ ನಿಮ್ ಗಾಡಿ ಆಗಲ್ಲ, ಸಿಂಗಲ್ ಆಗತ್ತೆ ಹೇಳೋದು.
ಬೇಡ ಬಿಡಿ, ನಿಮ್ಮ ಸ್ಟೋರಿ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಫಸ್ಟ್ ನಮ್ಮ ಗಾಡಿ ರೆಡಿ ಮಾಡ್ಬಿಡಿ ಅಲ್ವಾ. ಇದೇನ್ ಮಾಡ್ತಾ ಇದಾರೆ ನೋಡ್ತಾ ಇದೀರಾ? ಏನ್ ಗೊತ್ತಾ ಇದು? ಈ ಹ್ಯಾಂಡಲ್ ಬಾರ್ ಇದೆಯಲ್ಲ, ಇಲ್ಲಿ ಸೈಡ್ ಪ್ರೆಸ್ ಮಾಡಿದ್ರೆ ಸೆಲ್ಫ್ ಸ್ಟಾರ್ಟ್ ಆಗಬೇಕು. ಆ ರೀತಿ ಟೆಕ್ನಾಲಜಿ. ಬ್ರೇಕ್ ನಲ್ಲಿ, ಎಕ್ಸಲೇಟರ್ ನಲ್ಲಿ, ಎಲ್ ಬ್ರೇಕ್ ನಲ್ಲಿ ಬನ್ನಿ. ಬ್ರೇಕ್ ಹೊಡೆದೇ ಸೆಲ್ಫ್ ಯೂಸ್ ಆಗ್ಬೇಕು. ಪ್ರತಿಯೊಂದು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡಿ ಕೊಡ್ತಾರೆ. ಸರಿ, ಎಕ್ಸಲೇಟರ್ ಕೊಟ್ರೆ ಸ್ಟಾರ್ಟ್ ಆಗ್ಬೇಕು. ಸೆಲ್ಫ್ ಹೊಡೋದು ಚಾನ್ಸೇ ಪೂರ್ತಿ ಸೆಲ್ಫ್ ಎಕ್ಸಲೇಟರ್ ಕೊಟ್ಬಿಟ್ಟಿರೋದು. ಅಲ್ಲಿ ಇಲ್ಲಿ ಬೇಡ, ಸೈಡಲ್ಲಿ ಎಲ್ಲೂ ಹೋಲ್ ಹಾಕಿ ಏನು ಬೇಡ ಅಂತ ನೋಡಿ ಹಾಕ್ತಾರ ನೋಡಿ. ಒರಿಜಿನಾಲಿಟಿ, ಡ್ಯಾಮೇಜ್ ಆಗಲ್ಲ. ಡ್ಯಾಮೇಜ್ ಆಗಲ್ಲ ಅಂತೀರಿ. ನೋಡಿ ಎಲ್ಲಿ ಕೊಟ್ಟವ್ರಿ ಟೆಕ್ನಾಲಜಿ. ಸುಮ್ಮನೆ ಹಿಂಗ್ ಪ್ರೆಸ್ ಮಾಡಿದ್ರೆ ಗಾಡಿ ಸ್ಟಾರ್ಟ್ ಆಗಿರ್ಬೇಕು. ಅಲ್ಲಿ ಪ್ರೆಸ್ ಮಾಡಿ ಸುಮ್ಮನೆ ಹಿಂಗ್ ಪ್ರೆಸ್ ಮಾಡಿ ಇದೆಲ್ಲ ಹಿಂಗ್ ಪ್ರೆಸ್ ಮಾಡಿ ಹಿಂಗ್ ಹೊಡೆದ್ಬಿಟ್ರೆ ಮುಗ್ದೋಯ್ತು, ಗಾಡಿ ಸ್ಟಾರ್ಟೇ. ಹಿಂದೆ ಅಷ್ಟೇ ಕಟ್ ಆಗೈತೆ ಅನ್ಕೊಂಡಿದ್ದೆ. ಇಲ್ಲಿ ನೋಡಿ, ಜಸ್ಟ್ ಒಂದು ನೂಲು. ಇದೇನಾದ್ರೂ ಇವಾಗ ಬರೋ ದಾರಿಲ್ಲ ಕಟ್ ಆಗಿತ್ತು ಅಂತಾರೆ, ಗಾಡಿ ತಳ್ಕೊಂಡ್ ಬರ್ಬೇಕಾಗಿತ್ತು. ಗೇರ್ ವೈರ, ಕ್ಲಚ್ ವೈರ, ಗೇರ್ ವೈರ್, ಗೇರ್ ವೈರ್. ಮುಂದೆನು ಕಟ್ ಆಗೈತೆ. ಮಾಮು ಇಷ್ಟೇ ಇರೋದು. ಕ್ಲಚ್ ಎಲ್ಲ ಚೆನ್ನಾಗಿ ಐತೆ, ಬಟ್ ತೆಗಿಸ್ಬಿಡೋಣ ಎಲ್ಲ. ನೋಡಿ ಸರ್, ಇಲ್ಲಿ ಇದಾವ್ ನೋಡಿ, ಗೇರು, ಕ್ಲಚ್ಚು, ಆಕ್ಸಿಲೇಟ್ರು ಪೂರ ಖುಲಾದ. ಇದು ಇವಾಗ ಬಿಸ್ತದ ಆಕ್ಸಿಲೇಟರ್. ಇವ್ ಮೂರಿಲ್ಲ ಅಂದ್ರೆ ಆಟೋ ಏನಾಗುತ್ತೆ? ತಲ್ಗನ್ ಬರುತ್ತೆ ಅಷ್ಟೇ, ಕಳ್ಕೊಂಡ್ ಬರ್ಬೇಕು. ಇದು ಬೇಕ್ 6, ಬೇಕ್ 4 ಇದ್ರೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬರುತ್ತೆ ಆರಾಮಾಗಿ. ಸಿಂಗಲ್ ಡೂಮು, BS4 ಅವೆಲ್ಲ ಟೆನ್ಷನ್ ಇಲ್ಲ. ಇವಾಗೆಲ್ಲ ಎಳೆದು ಇಲ್ಲಿ ಹಾಕಿರೋದು ಫಿಟ್ಟಿಂಗ್ ಮಾಡ್ತಾ ಇರೋದು. ಎಕ್ಸಲೇಟರ್ಗೆ ಕಚ್ಚಿಟ್ಟೋದಾರ ಬಿಗ್ ಸಿಟಿ ಆದ್ ನೇಮ್. ಇದೆಲ್ಲ ವೈರಿಂಗ್ ಮೇಲೆ ಮಾಡಿಸ್ಬೇಕು, ಇನ್ನೂ ಕೆಲಸ ತುಂಬಾ ಇದಾವೆ. ಕರೆಂಟ್ ಪಾಸ್ ಆಗ್ಲಿಲ್ಲ ಅಂದ್ರೆ ಅದಕ್ಕೆ ಇದು ಗಾಡಿ ಆಫ್ ಆಗೋದು. ಅದಕ್ಕೋಸ್ಕರ ಪ್ಲಗ್ಗು, ಅಡಾಪ್ಟರ್ ಎರಡು ತಂದಿದ್ದೀನಿ, ಚೇಂಜ್ ಮಾಡ್ಬೇಕು. ಮಳೆ ಬೇರೆ ಬರ್ತೈತೆ, ನೋಡೋಣ. ಈ ರೀತಿ ಬ್ಲ್ಯಾಕ್ ಆಗಿದೆ. 1 2 3 4 5 ಎಷ್ಟೆಲ್ಲ ಆಯ್ತು. ಇನ್ನು ಕೆಲಸ ಮುಗ್ದಿಲ್ಲ, ಇನ್ನೊಂದು ಸ್ವಲ್ಪ ಐತೆ, ಮುಗಿಸ್ಕೊಂಡ್ಬಿಡೋಣ ಇವಾಗ. ಗಾಡಿ ಅಂತೂ ರೆಡಿ ಆಯ್ತು. ಎಲ್ಲ ಕೇಬಲ್ಗಳು ಹಾಕಿಸ್ಕೊಂಡು ಬಂದೆ. ಇವಾಗ ಇದೊಂದು ಚಾರ್ಜಿಂಗ್ ಪಾಯಿಂಟ್ ಹಾಕಿಸ್ಕೊಂಡು ಬಂದೆ. ಹಂಗೆ ಪ್ಲಗ್ ಅನ್ನು ಕೂಡ ಚೇಂಜ್ ಮಾಡಿಸಿದ್ದೀನಿ, ತೋರಿಸ್ಬಿಡ್ತೀನಿ. ಪ್ಲಗ್ಗು ಚೇಂಜ್ ಮಾಡ್ಕೊಂಡು ಬಂದೆ. ಇವಾಗ ಗಾಡಿ ಪರ್ಫೆಕ್ಟ್ ಆಗೈತೆ. ಇನ್ನೊಂದು ಕೆಲಸ ಬಾಕಿ ಐತೆ. ಏನಪ್ಪ ಅಂತಂದ್ರೆ ಗಾಡಿ ಸರ್ವಿಸಿಂಗ್, ಅದೊಂದು ಆಗಿಲ್ಲ. ಏನಕ್ಕಂತಂದ್ರೆ ಫುಲ್ ಮಳೆ ಹೊಡಿತಾ ಇತ್ತು, ಅದಕ್ಕೆ ಸರ್ವಿಸ್ ಮಾಡಿಸಿಲ್ಲ. ನೋಡ್ತಾ ಇರ್ಬೋದು, ಫುಲ್ ಇದು. ಅದಕ್ಕೆ ಇವಾಗ ಅಂಗಡಿ ಕಡೆ ಬಂದೆ. ಅದು ಕೂಡ ಅಮ್ಮಂಗೆ ಬಿಸ್ಕೆಟ್ ಬೇಕಾಗಿತ್ತು, ಅಂಗಡಿಯಲ್ಲಿ ಬಿಸ್ಕೆಟ್ ಇರಲಿಲ್ಲ, ತಗೊಂಡ್ ಬಂದೆ. ಹಾ, ಕೊಡ್ರಿ, ಕಾಸು ಕೊಡ್ರಿ. ಅಂಗಡಿಯಲ್ಲಿ ಬಿಸ್ಕೆಟ್ ಇರಲಿಲ್ಲ, ಅದಕ್ಕೆ ಎಲ್ಲ ಬಿಸ್ಕೆಟ್ ತಗೊಂಡ್ ಬಂದಿದ್ದೀನಿ.
ಈಗ ನಮ್ಮಮ್ಮನ ಮನೆಗೆ ಕಳಿಸ್ಬೇಕು. ಇಲ್ಲಿಕ ನಮ್ಮಮ್ಮ ಕೆರ ತಗೊಂಡ್ ಹೊಡೆದು ಬಿಡ್ತಾಳೆ ನಂಗೆ. ಹಾ ಮಗ ಬಾಳ ಹೊಡ್ಕೊಂಡು ಹಾ ಮತ್ತ ಮತ್ತೇನ ಹೇಳ್ಬೇಕು. ಸೊ ಇದೇ ಅಂಗಡಿ ಹಂಗೆ ಓಪನ್ ಮಾಡಿದೀವಿ, ನೋಡೋಣ. BBMP ಪರ್ಮಿಷನ್ ಅಲೀತಾ ಇದ್ದೀನಿ. ಎಲ್ಲ ಸಿಕ್ಕರೆ ಏನಾದ್ರು ಒಂದು ಅಡ್ಜಸ್ಟ್ ಮಾಡ್ಬೇಕು. ಬಿಸ್ಕೆಟ್ ಎಲ್ಲ ಜೋಡಿಸಿದ್ದಾಯ್ತು. ಇವಾಗ ಟೀ ಮಾಡ್ಕೊಂಡು ಕೂತಿದ್ದೀನಿ. ಆಕ್ಚುಲಿ ಅಮ್ಮನ್ನ ಕಳಿಸ್ಬಿಟ್ಟು ನಾನು ಎಷ್ಟೊತ್ತು ಅಂಗಡಿ ನೋಡ್ಕೊಂಡಿದ್ದೆ. ಇವತ್ತು ಪುಟ್ಟಿ ಪರಿ ಇದೇ ಕೆಲಸ ಆಯ್ತು. ನಾಳೆ ಡ್ಯೂಟಿ ಮೇಲೆ ಹೋಗ್ಬೇಕು, ಬಟ್ ಕೆಲವೊಂದು ಕೆಲಸಗಳಿದಾವೆ, ಅದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಡ್ಯೂಟಿ ಮೇಲೆ ಹೋಗೋಣ ಅಂತ. ಆದಷ್ಟು ಬೇಗ ಡ್ಯೂಟಿ ಮೇಲೆ ಬರ್ತೀನಿ, ವಿಡಿಯೋಸ್ ಕಂಟಿನ್ಯೂ ಇರುತ್ತೆ. ಸೊ ಬನ್ನಿ, ಇವಾಗ ಟೀ ಮಾಡ್ತಾ ಇದ್ದೀನಿ. ಟೀ ಫುಲ್ ಹಾಲು, ಸ್ವಲ್ಪನೂ ನೀರಿಲ್ಲ. 2 ಲೀಟ್ರು ಹಾಲಿಗೆ 1 ಕಪ್ಪು ಟೀ ಪುಡಿ ಹಾಕಿ, ಸ್ವಲ್ಪ ಸಕ್ಕರೆ ಹಾಕಿ, ಹಾಗೆ ಶುಂಠಿನ ಚೆನ್ನಾಗಿ ಕುಟ್ಕೊಂಡು ಕುದಿಸ್ತಾ ಇದ್ದೀನಿ. ಟೇಸ್ಟ್ ನೋಡ್ಬೇಕು ಇವಾಗ ಯಾವ ರೀತಿ ಇರುತ್ತೆ ಅಂತ. ನಾನು ಮಾಡಿದ್ರೆ ಸ್ವಲ್ಪ ಚೆನ್ನಾಗೇ ಇರುತ್ತೆ. ಶುಂಠಿ ಏಲಕ್ಕಿ ಎಲ್ಲ ಹಾಕಿ ಕುಟ್ಟಿ ಮಾಡ್ತೀನಲ್ವಾ, ಅದಕ್ಕೆ. ಸೊ ಇನ್ನು ಕುದೀತಾ ಇದೆ, ಕುದಿಲಿ, ಚೆನ್ನಾಗಿ ಕುದಿಸ್ಬಿಟ್ಟು ಆಮೇಲೆ ಇಳಿಸ್ತೀನಿ ಟೀನ. ಸೊ ಇವಾಗ ನಾವು ಮತ್ತೆ ನಮ್ಮ ಸಾಹೇಬ್ರು ಅಂಗಡಿನ ಕ್ಲೋಸ್ ಮಾಡಿ ಸ್ವಲ್ಪ ಆ ಕಡೆ ಈ ಕಡೆ ಮೆಟೀರಿಯಲ್ ತಗೊಂಡ್ಬರ್ಬೇಕಾಗಿತ್ತು, ಅದನ್ನೆಲ್ಲ ತಗೊಂಡು ಇವಾಗ ಮನೆ ಕಡೆ ಹೋಗ್ತಾ ಇದೀವಿ ಅಲ್ವಾ ಸಾಹೇಬ್ರೆ? ಸಾಹೇಬ್ರೆ ಏನೇನು ತಗೊಂಡ್ರಿ? ಚಾಕ್ಲೇಟ್, ಹಾ ಸ್ಮಾಲ್ ಹಾ ಅವನೇನೇನೋ ಹೇಳ್ತಾನೆ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಮತ್ತೆ ನಾಳೆ ಡ್ಯೂಟಿ ಮಾಡ್ಬೇಕು ಅಂತ ಇದೀನಿ. ನಾಳೆ ನಮ್ಮ ಐರಾವತ ತಗೊಂಡು ಡ್ಯೂಟಿ ಮಾಡೋಣ. ಇವಾಗ ಈ ಗಾಡಿ ರೆಡಿ ಮಾಡ್ಬೇಕಾಗಿತ್ತು, ಅದಕ್ಕೆ ಇವತ್ತು ಬೆಳಗ್ಗೆಯಿಂದ ಈ ಗಾಡಿನ ನಾನು ತೊಗೊಂಡು ಓಡಿಸಿರೋದು ಅಲ್ವಾ ಸಾಹೇಬ್ರೆ? ನಾಳೆಯಿಂದ ಐರಾವತದಲ್ಲೇ ಡ್ಯೂಟಿ ಸ್ಟಾರ್ಟ್. ಸೊ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕು, ಒಂದು ಕಮೆಂಟ್ ತಿಳಿಸ್ಬಿಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.